ಎಲ್ಲ ಕಾಂಗ್ರೆಸ್ಸಿಗರು ಇದನ್ನು ಮಾಡಲಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ಒಪ್ಪಿಲ್ಲ. ದಕ್ಷಿಣ ಭಾರತನ ನಾವು ಸಪ್ರೇಟಾಗಿ ಕೇಳಬೇಕಾಗತ್ತೆ ಅನ್ನೋಂಥ ಮಾತು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಇದು ನಾನು ಯಾವುದಕ್ಕೆ ಜಿನ್ನಾ ಸಂಸ್ಕೃತಿ ಅದನ್ನು ನಾನು ಹೋಲಿಕೆ ಮಾಡಿದೆ ಅಂತಂದರೆ, ಇನ್ನೂ ಈ ದೇಶದ ಜನ ಪೂರ್ಣ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ನೋವಲ್ಲಿದ್ದಾರೆ. ಸ್ವರ್ಗದಲ್ಲಿರೋಂಥ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಖಂಡ ಭಾರತ ಆಗಬೇಕು ಅನ್ನೋದಕ್ಕೋಸ್ಕರ ಬಹಳ ವರ್ಷದಿಂದ ಹೋರಾಟ ಮಾಡಿದವರು. ಹಿಂದೂಸ್ತಾನ ಪಾಕಿಸ್ತಾನ ಆದಮೇಲೆ ತುಂಬ ನೋವಲ್ಲಿದ್ದರು. ಈಗ ಅದಕ್ಕೆ ಮತ್ತೊಂದು ನೋವನ್ನು ಕೊಡೋ ದಿಕ್ಕಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವೂ ಇದನ್ನು ಒಪ್ಪಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅದನ್ನು ಒಪ್ಪಿಲ್ಲ. ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ ಏನು, ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀಯುತ ರಾಹುಲ್ ಗಾಂಧಿಯವರು ಅವರ ಹೇಳಿಕೆ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು, ಇದನ್ನು ದೇಶದ ಜನರ ಮುಂದೆ ಇಡಬೇಕು.